ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಏನಂದ್ರೆ 1 ವಾರ ಹೋದ್ಮೇಲೆ ಊಟ ಮಾಡೋಕ್ಕೂ ಏನೂ ಇರಲ್ಲ. ಅಂತ ಮಾತೆಲ್ಲ ಆಡಕ್ ಹೋಗ್ಬೇಡಿ. ಅಂತ ಪರಿಸ್ಥಿತಿನ ಯಾವತ್ತೂ ಬರೋದಕ್ ಬಿಡೋಲ್ಲ. ಅಗತ್ಯ ಬಂದ್ರೆ ಎಲ್ಲಾರ್ಗೂ ಇಲ್ಲಿಂದಾನೆ ಅಕ್ಕಿ ಬೇಕಾಗಿರೋ ಸಾಮಾನು ಕಳಿಸ್ತೀನಿ. ಸಮಸ್ಯೆಗೆ ಶಾಶ್ವತವಾದ ಪರಿಹಾರನ ಹುಡುಕ್ಬೇಕಲ್ವಾ? ಈ ಥರ ಇನ್ನು ಎಷ್ಟು ದಿನ ಇರಕ್ಕಾಗತ್ತೆ? 4-5 ಕುಟುಂಬ ಆದ್ರೆ ಹಾಗೆ ಮಾಡ್ಬೋದು, ಆದ್ರೆ ಇಡೀ ಊರಿಗೆ ಆದ್ರೆ ನೀವು ಹೇಗ್ ಮಾಡಕ್ಕಾಗತ್ತೆ? ನಾವು ಸಮಯ ನೋಡ್ಕೊಂಡು ಬರ್ತೀವಿ, ನೀವು ಸ್ವಲ್ಪ ಧೈರ್ಯವಾಗಿರಿ. 3 ದಿನದಲ್ಲಿ ಅಮ್ಮನವ್ರು ಉತ್ಸವ ಮಾಡಬೇಕು ಅಂತಿದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಿಮ್ಮ ಕುಟುಂಬದವ್ರೆಲ್ಲರೂ ಅಮ್ಮನವ್ರ ತಗೊಂಡು ಊರಿಗೆ ಬರಬೇಕು. ನೀವು ಪ್ರಸಾದ ತಯಾರು ಮಾಡಿ ಹೊಲದ ಹತ್ರ ಪೂಜೆ ಮಾಡಿದ್ರೆ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಂತ ತುಂಬ ವರ್ಷದಿಂದ ನಮ್ಮ ನಂಬಿಕೆ. ನೀವು ಹಾಗೆ ಮಾಡಿದ್ರೆ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಆಸೆ. ಅದಕ್ಕೆ ಅಮ್ಮವ್ರನ್ನ ಕರ್ಕೊಂಡು ಬಂದ್ಬಿಡಿ. ನಾಡಿದ್ದು ಮರೀದೆ ಬರ್ತೀರಲ್ವಮ್ಮ? ಹಾ, ಬರ್ತೀವಿ. ಸರಿಯವ್ವ, ನಾವು ಹೋಗಿ ಬರ್ತೀವಿ. ಆಗ್ಲಿ. ಅಮ್ಮವ್ರೆ, ಹೇಳಿ. ನಿಮ್ಮ ಮನೇಲಿರೋ ಅಮ್ಮನವ್ರನ್ನ ಒಂದ್ಸಲ ನೋಡಬೇಕು ಅಂತಿದ್ದೀವಿ. ಅಮ್ಮವ್ರು ನೋಡಿ ಸ್ವಲ್ಪ ಬೇಡ್ಕೊಳ್ತೀವಿ. ಆಗ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ನೀವು ಕೈ ಮುಗಿಯೋದಕ್ಕೆ ಅಮ್ಮನವ್ರು ಇಲ್ಲಿರ್ಬೇಕಲ್ಲ, ಅವ್ರು ಯಾವಾಗಲೂ ಹೋಗಾಯ್ತು. ಏನಪ್ಪ ಅಂತ ಮಾತು ಹೇಳ್ದೆ? ಅಮ್ಮನವ್ರು ಮನೇಲಿಲ್ಲ ಅಂದ್ರೇನು? ನಿಮ್ಮ ಕುಲದೇವರು, ನಮ್ಮ ಆರಾಧ್ಯ ದೈವ ನಿಮ್ಮನೇಲಿ ಇರದೆ ಎಲ್ಲಿಗೆ ಹೋಗುತ್ತಮ್ಮ? ಅಂದ್ರೆ ಈಗ ದೇವ್ರ ಕೋಣೆಲಿ ಇಲ್ವಾ? ಅದಕ್ಕೆನಾ ನಮ್ಮೂರಲ್ಲಿ ಅವನೇನೋ ಬಾಯಿ ತಪ್ಪಿ ಹಾಗನ್ಬಿಟ್ಟಿದ್ದಾನೆ. ಅಮ್ಮನವ್ರು ನಮ್ಮನೇಲಿಲ್ದೆ ಎಲ್ಲಿಗೆ ಹೋಗ್ತಾರೆ? ದೇವ್ರ ಮನೆಯಲ್ಲೇ ಭದ್ರವಾಗಿದ್ದಾರೆ. ಹಾಗಾದ್ರೆ ನಾವು ದರ್ಶನ ಮಾಡ್ಬೋದಾ? ನೀವು ಹೊರಗಡೆಯಿಂದ ಹೊತ್ತಿಲ್ಲದ ಹೊತ್ತಲ್ಲಿ ಬಂದಿದ್ದೀರಾ. ಈ ಸಮಯಕ್ಕೆಲ್ಲ ಕೊನೆ ಆರತಿ ಮಾಡಿ ದೇವ್ರ ಮನೆ ಬಾಗಿಲು ಹಾಕಿ ಮತ್ತೆ ನಾಳೆ ಸೂರ್ಯೋದಯದ ಸಮಯಕ್ಕೆ ಓಪನ್ ಮಾಡೋದು. ಅದಕ್ಕೆ ಈಗ ನೀವು ದರ್ಶನ ಮಾಡೋದಕ್ಕೆ ಆಗೋದಿಲ್ಲ, ಏನು ಅನ್ಕೋಬೇಡಿ. ಅಮ್ಮನವ್ರ ವಿಷಯದಲ್ಲಿ, ಪೂಜೆ ವಿಷಯದಲ್ಲಿ ನೀವು ಎಷ್ಟು ನಿಷ್ಠೆಯಿಂದ ಇರ್ತೀರೋ ಎಲ್ರಿಗೂ ಗೊತ್ತು. ನೀವು ಊರಿಗೆ ತಗೊಂಡು ಬಂದಾಗಲೇ ದರ್ಶನ ಮಾಡ್ತೀವಿ ಬಿಡಿ. ಒಳ್ಳೇದು. ಹೇಯ್, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮಗೆ? ಅವ್ರ ಮುಂದೆ ಹಾಗೆ ಮಾತಾಡ್ತಿದ್ಯಲ್ಲ. ಸಾರಿ ಅಪ್ಪ, ಮಿಸ್ ಆಗಿ ನಿಜನ ಹೇಳ್ಬಿಟ್ಟೆ. ಇವತ್ತು ಮಿಸ್ ಆಗಿ ಬಂದಿರ್ಬೋದು. ನಾಳೆ ಆ ಊರಿಗೆ ಹೋದಾಗ ವಿಗ್ರಹದ ಬಗ್ಗೆ ಕೇಳ್ತಾರೆ ಅಲ್ವಾ? ಅವಾಗ ಏನು ಉತ್ತರ ಕೊಡ್ತೀರಾ? ರೈತರ ಹತ್ರ ನಾನು ಹೀಗೆ ಸುಳ್ಳು ಹೇಳೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ನನ್ನ ಕರ್ಮ. ಬರ್ತೀವಿ ಅಂತ ಮಾತು ಕೊಟ್ಬಿಟ್ಟಿಯಲ್ಲಮ್ಮ, ವಿಗ್ರಹ ಇಲ್ದೇನೆ ಹೇಗೆ ಹೋಗೋಣ ಅಂತೀರಾ? ಆ ಸಮಯಕ್ಕೆ ಸರಿಯಾಗಿ ಏನಾದರೂ ಅದ್ಭುತ ನಡೆಯುತ್ತೇನೋ ಅಂತ ಚಿಕ್ಕ ಆಸೆ. ಹೇಗಾಗತ್ತಮ್ಮ? ಆ ರುದ್ರಾಣಿ ಎಂತವಳು ನೀವೇ ಹೇಳಿದ್ರಿ ಅಲ್ವಾ? ಇಷ್ಟು ಕಾಲ ಹಳ್ಳಿ ಜನರನ್ನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡಿದ್ ನೀವೇ. ಎಲ್ರ ಜೀವನನೂ ಸರಿ ಮಾಡಿದ್ದು ನೀವೇ. ಇವಾಗ ನಿಮ್ಮ ಕೈಯಾರೆ ನಾಶ ಮಾಡ್ಬೇಕನ್ಕೋತಿದ್ದೀರಾ? ಈ ಸಮಸ್ಯೆಗೆ ಪರಿಹಾರ ಅವನಿ ಕೈಯಲ್ಲಿ ಮಾತ್ರನೇ ಇರೋದು. ನಾನು ಇನ್ನೊಬ್ರು ಜೀವನದೊಳಗೆ ಹೋಗಲ್ಲ. ಅವನಿನ ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಕೊಡೋದಿಲ್ಲ. ಹೀಗೆ ಹಠ ಮಾಡಿದ್ರೆ ಹೇಗೋ? ಅಲ್ಲ, ಜನರ ಪರಿಸ್ಥಿತಿ ಏನು? ಇಲ್ಲಿ ನಮ್ಮ ಅಮ್ಮನ ಪರಿಸ್ಥಿತಿ ಏನು? ನೀನ್ ಯಾಕೇನೋ ಮಾತಾಡ್ತಿಲ್ಲ ಅವನಿ? ಅಸಲಿ ಆದ ವಿಗ್ರಹ ಅಲ್ದೇನೆ ನಕಲಿ ವಿಗ್ರಹನ ತಯಾರಿ ಮಾಡಿಸ್ಕೊಟ್ಟೆ. ಅದು ಹೇಗೆ ಬದಲಾಯ್ತೋ ಈಗಲೂ ಅರ್ಥ ಆಗ್ತಾ ಇಲ್ಲ. ಆದರೂ ನೀವು ನನ್ನೇ ಆರೋಪಿಸ್ತಾ ಇದ್ದೀರಾ. ಏನ್ ಮಾತಾಡೋದಕ್ಕಾಗತ್ತೆ? ಮನೆಗೆ ಯಾವ ಸಮಸ್ಯೆನೂ ಆಗದ ಹಾಗೆ ಕುಟುಂಬಕ್ಕೆ ಕಾವಲಾಗಿದ್ದೀನಿ. ನನ್ನಿಂದ ಆಗಿರೋ ಒಳ್ಳೇದನ್ನ ಮರ್ತು ಹೋಗಿ ನನ್ನಿಂದ ಆಗಿರೋ ತಪ್ಪನ್ನೇ ಎತ್ತಿ ತೋರಿಸ್ತಾ ನನಗೆ ಜೊತೆಯಾಗಿ ನಿಲ್ದೇನೆ ನನ್ನ ಗಂಡನ್ ಬಿಡು ಅಂತ ನಿರ್ಧಾರ ತಗೋ ಅಂತ ಹೇಳ್ತಾ ಇದ್ದೀರಾ. ಇನ್ನೇನ್ ಮಾತಾಡ್ಲಿ ನಾನು? ವಿಗ್ರಹಕ್ಕೋಸ್ಕರ ಹುಚ್ಚಿ ತರ ಹುಡುಕಿ ಕೊನೆಗೆ ಎಲ್ಲಿದೆ ಅಂತ ತಿಳ್ಕೊಂಡ್ಮೇಲೂ ಅಲ್ಲಿಂದ ತಗೊಂಡ್ ಬರೋದಕ್ಕಾಗದೇ ಇರೋ ನಿಸ್ಸಹಾಯ ಸ್ಥಿತಿನಲ್ಲಿ ಉಳ್ಕೊಂಡು ಎಲ್ಲರ ಹತ್ರ ಬಯಸ್ಕೋತಾ ಇದ್ದೀನಿ. ಇನ್ನು ಏನ್ ಮಾತಾಡ್ಲಿ ನಾನು? ಹಾಗಾದ್ರೆ ಎಲ್ಲರೂ ಸಮಸ್ಯೆಯಿಂದ ಸತ್ತೋಗಿ ಅಂತ್ಯಾ? ನೀನ್ ಯಾಕಮ್ಮ ಮಾತಾಡ್ತಾನೆ ಇಲ್ಲ? ಪರಿಹಾರ ಅವನಿ ಕೈಯಲ್ಲಿದೆ ಅಂತ ಗೊತ್ತಲ್ವಾ? ನಿರ್ಧಾರ ತಗೋ ಅಂತ ಹೇಳಮ್ಮ.
ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಅವನಿ ಆದ್ರೇನು ಅಲೈಖ್ಯ ಆದ್ರೇನು? ಬುದ್ಧಿ ಇಲ್ದಿರೋ ಮಾತನ್ನ ಮಾತಾಡಬೇಡಿ. ಸಾಕು, ನಿಲ್ಸಿ ನಿಮ್ ಜಗಳ. ನಿಮ್ಮಿಂದ ನನಗೆ ಹುಚ್ಚು ಹಿಡಿಯೋ ಹಾಗಾಗಿದೆ. ನೀವು ಹೇಳ್ದಷ್ಟು ಸುಲಭವಾಗಿ ನಾವು ಕೆಲವು ನಿರ್ಧಾರಗಳು ತಗೊಳಕ್ಕಾಗಲ್ಲ. ಅವನಿ, ಎಷ್ಟೇ ಜನ ಏನ್ ಮಾತಾಡಿದ್ರು ನೀನ್ ಸ್ಟ್ರಾಂಗ್ ಆಗಿರೋ. ಯಾವುದೇ ಅವಸರದ ನಿರ್ಧಾರಗಳನ್ನ ತಗೋಬೇಡ. ನೀನು ನಿನ್ ಹೆಂಡತಿಗೆ ಎಷ್ಟೇ ಧೈರ್ಯ ಹೇಳಿದ್ರು ಸರಿ, ನಿನ್ ಜೀವನದಿಂದ ಅವನಿ ದೂರ ಹೋಗೋ ಪರಿಸ್ಥಿತಿ ಕಾಣಿಸ್ತಿದೆ ಶ್ರೀಕರ್. ಅದು ನನ್ನ ಪ್ರಾಣ ಇರೋವರೆಗೂ ನಡೆಯಲ್ಲ. ನೋಡೋಣ. ಒಂದು ಕಡೆ ಮನೆ ಜಗಳಗಳು, ಇನ್ನೊಂದು ಕಡೆ ಹಳ್ಳಿಯವ್ರ ಸಮಸ್ಯೆ. ಈ ಸಮಸ್ಯೆಗಳಿಂದ ಹೇಗ್ ಪಾರಾಗ್ಬೇಕೋ ಅರ್ಥ ಆಗ್ತಿಲ್ಲ. ನಮ್ಮ ಊರ್ನವ್ರಿಗೆ ವಿಗ್ರಹ ನಮ್ಮ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ, ಆ ಕೆಲ್ಸನ ನಮ್ಮ ಚಿಕ್ಕ ಸೊಸೆನೆ ಮಾಡಿದಾಳೆ ಅಂತ ಗೊತ್ತಾದ್ರೆ ಇನ್ನೇನಾದ್ರೂ ಬಾಕಿ ಇರುತ್ತಾ? ಮರ್ಯಾದೆಲ್ಲ ಹಾಳಾಗುತ್ತೆ. ನಾನೇ ತಪ್ಪು ಮಾಡ್ದೋಳಾಗಿ ಎಲ್ಲಾರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾಗಿ ಬರುತ್ತೆ. ಆಮೇಲೆ ಯಾರಾದ್ರೂ ನನ್ನನ್ನು ನೋಡಿ ಕೈ ಮುಗಿತಾರ, ಗೌರವ ಕೊಡ್ತಾರ, ಕನಿಷ್ಠ ಮಾತಾದ್ರೂ ಆಡಿಸ್ತಾರ? ಎಲ್ಲ ಕಳ್ಕೊತೀನಿ. 10 ಊರು ನಮ್ಮ ಮೇಲೆ ಆಧಾರ ಮಾಡ್ಕೊಂಡು ಬದುಕಿದೆ. ಪ್ರತಿ ವರ್ಷ ನಮ್ಮನ್ನು ಕರಿತಿರೋ ಹಾಗೆ ಈ ವರ್ಷ ಕೂಡ ನಮಗೆ ಅಮ್ಮನವ್ರ ಉತ್ಸವಕ್ಕೆ ಬನ್ನಿ ಅಂತ ಕರಿತಿದ್ದಾರೆ. ಅಮ್ಮನವ್ರು ಇಲ್ದೇನೆ ಅಮ್ಮ ಬಂದಿದ್ದಾರೆ ಅಂತ ಎಲ್ಲರೂ ಎಷ್ಟು ಆಪಾದನೆ ಮಾಡ್ತಾರೋ ಏನೋ. ಹಾಗಂತ ನಮ್ಮ ಅವನಿಗೆ ಕಷ್ಟ ಕೊಡೋದಕ್ಕಾಗಲ್ಲ. ಅವನಿ ತನ್ನ ಪ್ರಯತ್ನನ ತಾನು ಮಾಡಿದಾಳೆ. ನಮ್ಮ ದುರಾದೃಷ್ಟಕ್ಕೆ ಎಲ್ಲರೂ ಆ ರುದ್ರಾಣಿ ಹತ್ರ ಸಿಕ್ಕಾಕೊಂಡಿದೀವಿ. ಇವಾಗ ಏನ್ ಮಾಡ್ಬೇಕೋ ನಿಜವಾಗ್ಲೂ ತೋಚ್ತಿಲ್ಲ. ಒಂದು ಕೆಲಸ ಮಾಡ್ಬೇಕಾದ್ರೆ ದೂರಾಲೋಚನೆ ಇರ್ಬೇಕು, ದುರಾಲೋಚನೆ ಇರಬಾರ್ದು. ಅವಾಗ ನೀನ್ ನಮ್ಮನ್ನ ಕೇಳಿದಿದ್ರೆ ಸಮಸ್ಯೆಗೆ ಪರಿಹಾರನ ನಾವು ಬೇರೆ ತರ ಏನಾದ್ರೂ ಯೋಚಿಸ್ತಿದ್ವೇನೋ. ಈಗ ಎಂತ ಪರಿಸ್ಥಿತಿಗೆ ಬಂದು ನಿಂತಿದೀವಿ ನೋಡು. ಅತ್ತೆ, ನೀವ್ ಕೋಪದಲ್ಲಿ ಹಾಗೆ ಹೇಳ್ತಾ ಇದ್ದೀರಾ ಹೊರತು ನಂಗೆ ಯಾವತ್ತೂ ದುರಾಲೋಚನೆ ಇಲ್ಲ ಅಂತ ನಿಮ್ಗೂ ಗೊತ್ತು. ಇವತ್ತಿಗೂ ಆ ವಿಗ್ರಹ ಹೇಗ್ ಬದಲಾಯ್ತೋ ನಂಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾನೊಂದ್ ಮಾತು ಹೇಳ್ಬೇಕು ಅನ್ಕೊಂತಾ ಇದ್ದೀನಿ. ಆದ್ರೆ ನೀವ್ ದೊಡ್ಡ ಮನ್ಸ್ ಮಾಡ್ಕೊಂಡು ನಾನು ಹೇಳ್ದಾಗ ಮಾಡಿ. ಏನದು? ಒಂದ್ ಸಮಯದಲ್ಲಿ ನಿಮ್ ಜೊತೆ ಆಗಿರೋ ಜಗಳದಿಂದ ರುದ್ರಾಣಿ ನಿಮ್ ಮೇಲ್ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೀವೊಂದ್ಸಲ ಸಿರಿಪುರಕ್ಕೆ ಹೋಗಿ ರುದ್ರಾಣಿ ಹತ್ರ ಮಾತಾಡಿದ್ರೆ ಅವಳ ಮನ್ಸು ಬದಲಾಗ್ಬೋದೇನೋ. ನಾನ್ ಹೋಗಿ ಮಾತಾಡೋದಕ್ಕೂ ನೀವ್ ಹೋಗಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಮ್ಮ, ಅವನಿ ಹೇಳ್ದಾಗ ಮಾಡಿ. ಅವನಿ ನಮ್ಮನೇಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ತೋರಿಸಿದಾಳೆ. ವಿಗ್ರಹದ ವಿಷಯ ಮಾತ್ರ ಕ್ಲಿಷ್ಟವಾದ ಸಮಸ್ಯೆ ಆಗೋಗಿದೆ. ಅದಕ್ಕೆ ಈ ವಿಷಯದಲ್ಲಿ ನೀವು ಮನ್ಸು ಮಾಡಿದ್ರೇ ಪರಿಹಾರ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಆಗಲ್ಲ ಅನ್ಬೇಡಿ ಅತ್ತೆ. ಸರಿ, ನಾಳೆನೆ ಹೋಗಿ ರುದ್ರಾಣಿನ ಭೇಟಿ ಮಾಡ್ತೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಏನ್ ನಡೆಯುತ್ತೋ ನೋಡೋಣ. ನಾಳೆ ಬೆಳಗ್ಗೆನೆ ನಾವು ಹೊರಡೋಣವಾ? ಸರಿ ವೇದ. ವೇದವತಿ ಕಡೆಯಿಂದ ಇಷ್ಟೊತ್ತಿಗೆ ಫೋನ್ ಆದ್ರೂ ಬರ್ಬೇಕಿತ್ತು. ಇಲ್ಲಿವರೆಗೂ ಫೋನ್ ಕೂಡ ಬಂದಿಲ್ಲ. ವೇದವತಿ ಪ್ರಾಣನಾದ್ರೂ ಬಿಟ್ಬಿಡ್ತಾಳೆ ಹೊರತು ವಿಗ್ರಹನ ಮಾತ್ರ ಬಿಡಲ್ಲ. ಯಾಕೆಂದ್ರೆ ಅದು ಇಲ್ಲ ಅಂದ್ರೆ ವೇದವತಿಗೆ ಗೌರವನೇ ಇರೋದಿಲ್ಲ. ಅಕ್ಕ ಹಾಕಿರೋ ಕಂಡೀಷನ್ಗೆ ಆ ವೇದವತಿ ಅವ್ರು ಯಾವಾಗ ಒಪ್ಕೊಳ್ಳೋದು? ಅಲ್ಲಕ್ಕೇನು ಮದುವೆ ಯಾವಾಗ ನಡೆಯೋದು? ಸರೋಜನ್ ಜೊತೆ ನನ್ನ ಮದುವೆ ಯಾವಾಗ ಆಗೋದು? ಅಯ್ಯೋ 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 ಅಯ್ಯೋ, ಎಲ್ಲ ಪ್ರಶ್ನೆಗಳೇ ಹೊರತು ಉತ್ತರನೇ ಸಿಗ್ತಿಲ್ಲ.
ಅಕ್ಕ ಅಕ್ಕೋ ಅಕ್ಕ 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 ಏನೋ ಅಕ್ಕ ಅವ್ರು ಬಂದ್ರು. ಯಾರು? ಅಲೇಕಿ ಅತ್ತೆ ಮಾವ. ವೇದವತಿಯವರಾ? ಹೌದಕ್ಕ. ಹಾಗಾದ್ರೆ ನನ್ ಶ್ರೀಕರ್ ಕೂಡ ಬಂದಿರ್ತಾನೆ. ಶ್ರೀಕರ್ ಬಂದಿಲ್ಲ. ರಾಯಭಾರಕ್ಕೆ ಬಂದಿದ್ದಾರೆ ಅಂತಾಯ್ತು. ಅಲ್ಲೇ ನಿಂತಿದ್ದೀರಾ? ಬನ್ನಿ ಅತ್ತೆ. ಬನ್ನಿ ಮಾವ. ಬನ್ನಿ ಒಳಗೆ. ಕೂತ್ಕೊಳ್ಳಿ ಅತ್ತೆ. ನಾನು ಚಿಕ್ಕವಳಿದ್ದಾಗ ನಿಮ್ಮನ್ನು ನೋಡಿದ್ದು. ಶ್ರೀಕರ್ನಂತೂ ದೊಡ್ಡೋಳಾದ್ಮೇಲೂ ಕೂಡ ನೋಡಿದ್ದೀನಿ ಅಂದ್ಕೊಳ್ಳಿ. ಕೂತ್ಕೊಳ್ಳಿ ಅತ್ತೆ. ಅಮ್ಮ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಗೋಬರ್ತೀನಿ. ಸರಿನಮ್ಮ. ಅಯ್ಯೋ, ನೀವಿಬ್ರು ಕೂತ್ಕೊಳ್ಳಿ. ನಿಮ್ಮ ವರ್ತನೆ ನಮಗೆ ತುಂಬಾ ಕಷ್ಟ ಆಗ್ತಿದೆ. ಶ್ರೀಕರ್ ನನ್ನ ಗಂಡ ಆದ್ಮೇಲೆ ನೀವು ನನಗೆ ಅತ್ತೆ ಮಾವ ಆಗ್ತೀರಾ, ನಮ್ಮ ಅಮ್ಮನಿಗೆ ಬೀಗ್ರ ಆಗ್ತೀರಾ. ತಪ್ಪೇನಿದೆ? ನಡೆದಿದ್ದೆಲ್ಲ ನಮಗೆ ಗೊತ್ತಾಯ್ತು. ನೀನು ಹಾಕಿರೋ ಕಂಡೀಷನ್ ತುಂಬಾ ಅನ್ಯಾಯ ಅನಿಸ್ತಿದೆ. ನಾನು ಹೇಳಿದ್ರಲ್ಲಿ ತಪ್ಪೇನೈತೆ? ಶ್ರೀಕರ್ ಮತ್ತೆ ಅವನಿ ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋರು, ಅಂಥವ್ರನ್ನ ಬೇರೆ ಮಾಡಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ವ ರುದ್ರಾಣಿ? ಅದಕ್ಕಿಂತ ಮುಂಚೆ ನಾನು ಪ್ರೀತಿಸಿದ್ದೆ, ನಾನು ತಾಳಿ ಕಟ್ಟಿಸ್ಕೊಂಡಿದ್ದೆ. ಮತ್ತೆ ನಮ್ಮಿಬ್ರನ್ನ ಬೇರೆ ಮಾಡೋದು ಕೂಡ ತಪ್ಪೇ ಅಲ್ವಾ? ತಪ್ಪು ಮಾಡಿದ್ದು ನಿಮ್ಮಮ್ಮ. ಅವತ್ತು ನಿಮ್ಮಮ್ಮ ನನ್ನ ಮಗನ ಹತ್ರ ಬಲವಂತವಾಗಿ ತಾಳಿ ಕಟ್ಟಿಸಿರ್ಲಿಲ್ಲ ಅಂದಿದ್ರೆ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಅಮ್ಮ ಹಾಗೆ ಮಾಡಿದ್ದು ದೈವ ಸಂಕಲ್ಪ ಏನು? ನಿಮ್ಮಮ್ಮ ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೋಬೇಡ ನೀನು. ಯಾವುದೋ ಜನ್ಮ ಸಂಬಂಧ ನಮ್ಮಿಬ್ರು ಹಾಗೆ ತಾಳಿಯಿಂದ ಒಂದು ಮಾಡ್ತು. ಅದು ದೈವ ಸಂಕಲ್ಪನೆ ಅತ್ತೆ. ಅದಕ್ಕೆ ಅಲ್ವಾ ಅಮ್ಮೋರು ಕೂಡ ನಮ್ಮ ಮನೆಗೆ ಬಂದಿರೋದು. ಮನಸ್ಸು ಬದಲಾಯಿಸ್ಕೊಂಡು ವಿಗ್ರಹನ ಕೊಟ್ಬಿಡಿ. ನಮ್ಮಮ್ಮನವರು ಎಲ್ಲಿದ್ದಾರೆ? ಶ್ರೀಕರ್ ಅಲೇಖ್ಯ ಮದುವೆ ನಡೀಲಿಲ್ಲ ಅಂದ್ರೆ ವಿಗ್ರಹ ಕೊಡೋದಲ್ಲ, ಕನಿಷ್ಠ ಪಕ್ಷ ವಿಗ್ರಹ ತೋರ್ಸೋದು ಇಲ್ಲ. ವಿಗ್ರಹನ ಭದ್ರವಾಗಿಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ಮನೆಯಲ್ಲೇ ಇರುತ್ತೆ. ಮರ್ಯಾದೆಯಾಗೆ ಕೊಟ್ಬಿಡಿ, ಇಲ್ಲ ಅಂದ್ರೆ ಪರಿಣಾಮ ತೀವ್ರವಾಗಿರುತ್ತೆ. ಏನ್ರಿ ವೇದವತಿ ಅವರೇ, ನೀವು ರುದ್ರಾಣಿ ಅಡ್ಡಕ್ಕೆ ಬಂದಿದ್ದೀರಾ. ರುದ್ರಾಣಿ ಹೆಸರು ಕೇಳಿದ್ರೇನೆ ಸಿರಿಪುರ ಗಡಗಡ ನಡುಗುತ್ತೆ. ನೀವು ಬೆದರಿಸಿದ್ರೆ ಭಯ ಪಡ್ತಾಳೆ ಅನ್ಕೊಂಡಿದ್ದೀರಾ? ಪರಿಣಾಮ ತೀವ್ರವಾಗಿರುತ್ತೆ ಅಂತ ಹೇಳ್ತಿದ್ದೀರಲ್ಲ, ಅದೇನು ಮಾಡ್ತೀರೋ ಮಾಡಿ. ನನ್ನ ಸಾಯಿಸಿ ನನ್ನ ಶವ ದಾಟ್ಕೊಂಡೋಗಿ ಆ ವಿಗ್ರಹ ತಗೊಳ್ಳಿ. ಅಷ್ಟು ಧೈರ್ಯ ಇದೆ ನಿಮಗೆ? ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂತ ನನ್ನ ಮಗಳನ್ನ ಅವತ್ತು ತಿರಸ್ಕರಿಸಿದ್ರಿ. ಆದ್ರೆ ಜಾತಕ ಹೊಂದಾಣಿಕೆ ಆಗದಿರೋ ಸೊಸೆನ ತಂದ್ಕೊಂಡಿದ್ದೀರಾ. ಇವಾಗ ನನಗೆ ಅವಕಾಶ ಬಂದಿದೆ, ನಾನು ಹಿಂದೆ ಸರಿಯೋದಿಲ್ಲ. ಅವನಿಗೆ ವಿಚ್ಛೇದನ ಕೊಡಿಸಿ ನಮ್ಮಿಬ್ರಿಗೆ ಮದುವೆ ಮಾಡಿಸಿ. ಈ ರೀತಿ ಹೇಗೆ ಯೋಚನೆ ಮಾಡ್ತೀಯಮ್ಮ? ಮದುವೆ ಆಗಿರೋರ್ನ ಹೇಗ್ ಬೇಕು ಅನ್ಕೋತೀಯ? ತಪ್ಪು ಮಾಡ್ತಿದ್ದೀರಾ, ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ. ಮದುವೆ ಆಗಿರೋನ್ಗೆ ನೀವೇ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದ್ದೀರಾ. ನೀವು ಮಾಡಿದ್ದು ತಪ್ಪು. ಶ್ರೀಕರ್ಗೂ ನನಗೂ ಮದುವೆ ನಡಿಲೇಬೇಕು. ನನ್ನ ಮನ್ಸಂತೂ ಬದಲಾಗಲ್ಲ. ನಿನ್ನ ಕೋರಿಕೆ ಹೆಣ್ಣು ಜಾತಿನೇ ನಾಚಿಕೆಯಿಂದ ತಲೆ ಸಗ್ಸೋ ತರ ಇದೆ. ನೀವೇನಾದ್ರೂ ಅನ್ಕೊಳ್ಳಿ, ಶ್ರೀಕರ್ ನನ್ನವನು, ನನಗೆ ಮಾತ್ರನೇ ಸ್ವಂತ. ಇನ್ನೊಬ್ರಿಗೆ ಸಿಗೋದಕ್ಕೆ ಅವಕಾಶ ಇಲ್ಲ. ಇವರ ಮದ್ವೆ ಆಗೋವರೆಗೂ ಊರಲ್ಲಿ ಬೇರೆ ಮದ್ವೆ ನಡೆಯಲ್ಲ. ಇಷ್ಟು ಮೂರ್ಖತನದ ನಿರ್ಧಾರನ ಹೇಗ್ ತಗೋತಿದ್ಯಾ? ದೇವಸ್ಥಾನದ ಬಾಗ್ಲನ್ನ ಮುಚ್ಚೋದು ಅಂದ್ರೇನು? ಇನ್ನೊಬ್ರು ಮನೇಲಿ ಶುಭ ಕಾರ್ಯ ನಡೆಯಕ್ ಬಿಡ್ದೇನೆ ಎಲ್ಲರ ಶಾಪಕ್ಕೆ ಗುರಿ ಆಗೋದ್ಯಾಕೆ? ಎಷ್ಟು ಜೋಡಿಗಳು ಬೇರೆ ಆಗ್ತಿಲ್ಲ. ಬೇರೆ ಆದವರು ಸುಮ್ಮನೆ ಇರ್ತಿದಾರಾ? ಮತ್ತೊಂದು ಮದ್ವೆ ಮಾಡ್ಕೋತಿದಾರಲ್ಲ.
ಅವನಿ ಶ್ರೀಕರ್ ಬೇರೆ ಆದ್ರೂ ನಷ್ಟ ಏನಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿಮ್ ಮಗ ಅಂದ್ರೆ ನನಗೆ ಹುಚ್ಚು. ವಿಗ್ರಹ ಕೊಡ್ದೇನೆ ನೀವು ಹಠ ಮಾಡಿದ್ರೆ ನಾನು ಬೇರೆ ದಾರಿಲಿ ಹೋಗ್ಬೇಕಾಗತ್ತೆ. ಯಾವ್ದಕ್ಕಾದ್ರೂ ನಾನು ಸಿದ್ಧನೇ. ನಿಮ್ಮಲ್ಲಿ ಬದಲಾವಣೆ ಬರಲಿಲ್ಲ ಅಂದ್ರೆ ನನ್ನ ನಿರ್ಧಾರದಲ್ಲೂ ಕೂಡ ಬದಲಾವಣೆ ಬರಲ್ಲ. ನಿಮ್ಗೆ ಅವನಿ ಬೇಕಾ ಇಲ್ಲ ವಿಗ್ರಹ ಬೇಕಾ? ಎರಡೂ ಬೇಕು ಅಂತ ನನಗೆ ಜಾಣ್ಮೆಯಿಂದ ಉತ್ತರ ಕೊಡಬೇಡಿ. ನೋಡಮ್ಮ, ವಿಗ್ರಹ ಮನೆಯಿಂದ ದೂರ ಆದಾಗ್ಲಿಂದ ನಮ್ಮನೇಲಿ ಮಾತ್ರ ಅಲ್ಲದೆ ನಮ್ಮನ್ನು ನಂಬ್ಕೊಂಡಿರೋ ರೈತರು ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬೆಳೆಗಳು ನಷ್ಟ ಆಗ್ತಾ ಇದೆ, ಮತ್ತೆ ಬರಗಾಲ ಬಂದ್ಬಿಡುತ್ತೆ. ವಿಗ್ರಹ ಹಾಗೂ ಮದುವೆಗೂ ಸಂಬಂಧ ಕಲ್ಪಿಸ್ಬೇಡಿ. ಕೇಳ್ಕೊತಿದೀವಿ ಅನ್ಕೊಳ್ಳಿ, ವಿಗ್ರಹನ ದಯವಿಟ್ಟು ಕೊಟ್ಬಿಡಿ. ನೀವ್ ಎಷ್ಟೇ ಬೇಡ್ಕೊಂಡ್ರು ಮದುವೆ ನಡಿದೇನೆ ವಿಗ್ರಹ ಕೊಡೋದಿಲ್ಲ. ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಾನಂತೂ ಎಲ್ಲದಕ್ಕೂ ಸಿದ್ಧ. ಒಂದು ಸಲ ಅಮ್ಮನವ್ರು ತೋರ್ಸು ರುದ್ರಾಣಿ. ಶ್ರೀಕರ್ ಅಲೇಖ್ಯ ಮದುವೆ ನಡೆದ್ಮೇಲೆ ನೋಡಿವ್ರಂತೆ. ನೀವು ಶುಭ ಸುದ್ದಿ ಹೇಳಕ್ ಬಂದಿದ್ದೀರಾ ಅನ್ಕೊಂಡಿದ್ದೆ, ವಿಗ್ರಹಕ್ಕೋಸ್ಕರ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಇನ್ನೀವ್ ಹೊರಡ್ಬೋದು. ಮತ್ತೆ ಬರ್ತಾರೆ, ನಮ್ಮ ಕಂಡೀಷನ್ಗೆ ಒಪ್ಕೋತಾರೆ. ಯಾವಾಗ ನೋಡಿದ್ರು ಅವನಿನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೀವಿ ಅನ್ನೋ ಆನಂದನೆ ಹೊರತು ಅಮ್ಮನಿಗೆ ಏನಾಗುತ್ತೋ ಅನ್ನೋ ನೋವು ಯಾರಿಗಾದ್ರೂ ಇದೆಯಾ? ನಮಗೆಲ್ಲ ಇದೆ. ನಿಮ್ ಮುಖ ನೋಡ್ತಿದ್ರೆ ಹಾಗನ್ನಿಸ್ತಾ ಇಲ್ಲ. ಲೇ, ನಿನ್ನ ಮುಖದಲ್ಲಿ ಮಾತ್ರ ಹೆಂಡತಿಯಲ್ಲಿ ದೂರ ಆಗ್ಬಿಡ್ತಾಳೋ ಅನ್ನೋ ನೋವು ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ಯೋ. ಅಪ್ಪ ಅಮ್ಮ ಬಂದ್ರು. ನೀವು ಆ ರುದ್ರಾಣಿ ಅವ್ರ ಹತ್ರ ಮಾತಾಡೋದಕ್ಕೆ ಆ ಸಿರಿಪುರಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ಅಲ್ಲಿ ಏನ್ ನಡೀತು ಅತ್ತೆ? ಅಮ್ಮ, ಅವಳನ್ನ ಭೇಟಿ ಮಾಡಿದ್ರ? ಅವಳ ಹತ್ರ ಮಾತಾಡಿದ್ರ? ಭೇಟಿ ಮಾತಾಡಿದ್ವಿ. ಅಷ್ಟಕ್ಕೂ ಅವಳು ಏನಂದ್ಲಮ್ಮ? ಅವನಿ ಹತ್ರ ಮಾತಾಡಿರೋ ಮಾತುಗಳನ್ನೇ ನಮ್ಮ ಹತ್ರನೂ ಮಾತಾಡಿದ್ರು. ವಿಗ್ರಹನ್ ಕೂಡ ತೋರಿಸಿ ಅಂದ್ರು, ತೋರಿಸ್ಲಿಲ್ಲ ಅವರು. ಅವಳು ನಿಮ್ಗೂ ಕೂಡ ಭಯ ಪಡ್ಲಿಲ್ಲ ಅಂದ್ರೆ ಮಾಮೂಲಿ ವ್ಯಕ್ತಿ ಅಲ್ಲ. ನೀವು ಬೇಡ್ಕೊಂಡ್ರು, ಭಯ ಪಡಿಸಿದ್ರು, ಅವರಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ ಅಂದ್ರೆ ಬೇರೆ ದಾರಿ ಅಂತೂ ಕಾಣಿಸ್ತಾ ಇಲ್ಲ. ಇದು ನಮಗೆ ತುಂಬಾ ಕ್ರೂಷಿಯಲ್ ಟೈಮ್. ಈ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅತ್ತೆ? ಏನು ತೋಚ್ತಿಲ್ಲ. 2 ದಿನದಲ್ಲಿ ಹಳ್ಳಿಲಿ ಜಾತ್ರೆ ಇದೆ. ಊರಿಗೆ ವಿಗ್ರಹ ಇಲ್ಲದೆ ಹೋಗೋಕ್ಕಾಗಲ್ಲ. ಹೋದ್ರು ಅವ್ರು ಕೇಳಿದ್ರೆ ಉತ್ತರ ಕೊಡೋದಕ್ಕಾಗಲ್ಲ. ಪೌರ್ಣಮಿಗೆ ಇನ್ನೆರಡೇ ದಿನ ಬಾಕಿ ಉಳಿದಿದೆ. ಅಮ್ಮನವ್ರ ರೂಪದಲ್ಲಿ ನಮ್ಮ ಮನೆಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಬರುತ್ತೆ ಅಂತ ಯಾವತ್ತೂ ನಾನು ಕನ್ಸಲ್ಲಿ ಕೂಡ ಊಹಿಸಿರ್ಲಿಲ್ಲ. ರಾಧಾಕೃಷ್ಣಂಗೆ ಸಾಲ ಕೊಟ್ಟಿರೋ ಟೈಮ್ ಕೂಡ ಹತ್ರ ಬರ್ತಿದೆ. ಇಂಥ ಪರಿಸ್ಥಿತಿಲಿ ಹೇಗ್ರಿ ಪಾರಾಗೋದು ನನಗೆ ಗೊತ್ತಾಗ್ತಿಲ್ಲ ರೀ. ಹಾಗಂತ ಅವನಿನ್ನ ಬೇಡ ಅಂದ್ಬಿಟ್ಟು ಶ್ರೀಕರ್ನ ಅಲಕಿನ್ ಕೊಟ್ಟು ಮದುವೆ ಮಾಡಕ್ಕಾಗಲ್ಲ. ಪ್ರೀತಿಸಿ ಮದುವೆ ಆಗಿರೋ ಜೋಡಿನ ಬೇರೆ ಮಾಡಕ್ಕಾಗಲ್ಲ. ಮತ್ತೆ ಅಮ್ಮವ್ರು ಹೇಗ್ ಬರ್ತಾರೆ? ಅಮ್ಮವ್ರನ್ನ ಉತ್ಸವಕ್ಕೆ ಹೇಗ್ ಕರ್ಕೊಂಡು ಹೋಗ್ತೀರಾ? ನಿಮ್ಮನ್ನ ಸೇರೋ ಅಂತ ಮೃತ್ಯುನ ಹೇಗ್ ತಡೀತೀರಾ? ಅವನಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ 16 ಊರಿಗೆ ಅನ್ಯಾಯ ಮಾಡ್ತೀರಾ? ಎಷ್ಟು ವರ್ಷ ನೀವು ಸಂಪಾದಿಸಿರೋ ಹೆಸರು ಪ್ರತಿಷ್ಠೆನ ಹಾಗೆ ಹೋಗ್ಲಿ ಅಂತೀರಾ? ಇಂಥ ವಂಶಕ್ಕೆ ಕಳಂಕ ತರ್ತೀರಾ? ಪರಿಹಾರ ಏನು ಅಂತ ಹೇಳಿ. ನಾನು ಹೇಳ್ತೀನಿ. ಏನ್ ಹೇಳ್ತೀಯಾ? ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅಮ್ಮನವ್ರು ನಮ್ಮ ಮನೆಗೆ ಬರೋದಕ್ಕೋಸ್ಕರ
ನಾನು ನನ್ನ ಗಂಡನ್ ಬಿಡೋಣ ಅನ್ಕೊಂತಾ ಇದ್ದೀನಿ. ಅಪ್ಪ ಅಮ್ಮನೇ ನಮ್ಮನ್ನ ಬೇರೆ ಮಾಡೋದಕ್ಕೆ ಸಿದ್ಧವಾಗಿಲ್ಲ. ನಿನಗೇನಾದ್ರೂ ಹುಚ್ಚ? ನೀನ್ ಯಾಕಿಂತ ತ್ಯಾಗಕ್ಕೆ ಸಿದ್ಧವಾಗಿದ್ಯಾ? ಇರೋದಿದೊಂದೇ ದಾರಿ ಅಂದಮೇಲೆ ಅದನ್ ಬಿಟ್ಟು ಇನ್ನೇನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗ್ತಿದೆ. ನನ್ನೊಬ್ಳ ತ್ಯಾಗ ಇಲ್ಲಿ ಈ ಕುಟುಂಬಕ್ಕೆ, ಅಲ್ಲಿ 10 ಊರಿಗೆ ಒಳ್ಳೇದು ಮಾಡುತ್ತೆ ಅನ್ಕೊಂಡಾಗ ಅದಕ್ಕೆ ನಾನು ತಲೆ ತಗ್ಗಿಸ್ದೆ ತಪ್ಪಲ್ಲ. ಬಾಯಿ ಮುಚ್ತೀಯಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನಂಗೆ ಮಾತಾಡೋದಕ್ಕೆ ಬಿಡು ಬಾವ.